2023 ಅಥವಾ 24 ಅಂತೇಳಿ ನಮ್ಮ ರಾಜ್ಯದಲ್ಲಿ ಬಹಳ ಒಂದು ಐತಿಹಾಸಿಕ, ಬಹಳ ಹಿಸ್ಟಾರಿಕ್ ಸ್ಟೆಪ್ ನಾವು ತಗೊಂಡು, ಈಗ ಸ್ಟೇಷನ್ಗೆ ಹೋದ್ರೆ ದಲಿತರಿಗೆ ಯಾವ ರೀತಿ ಒಂದು ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ನಾನು ಎಷ್ಟೋ ಬಾರಿ ವೈಯಕ್ತಿಕವಾಗಿ ನಾನು ಬೇರೆ ಬೇರೆ ಜಿಲ್ಲೆನಲ್ಲಿ ಒಬ್ಬ SPI ಕೆಲಸ ಮಾಡೋ ಸಂದರ್ಭದಲ್ಲಿ ನಾನು SHOಗಳಿಗೆ ಠಾಣಾಧಿಕಾರಿಗಳು ಹೇಳ್ತಿದ್ದೆ, ನಿಮ್ಮಿಂದ ಎರಡನೇ ದೌರ್ಜನ್ಯ ಆಗ್ಬಾರ್ದು ನೋಡೋರಿಗೆ ಅಂತ ಹೇಳಿ. ಇಲ್ಲ ಆಗಿರುತ್ತೆ, ಒಂದು ತಾಲೂಕು ಹೋಬಳಿನೋ ಹಳ್ಳಿನಲ್ಲಿ ಕುಗ್ರಾಮದಲ್ಲಿ ಒಂದು ಅತ್ಯಾಚಾರ ಆಗಿರುತ್ತೆ, ಸ್ಟೇಷನ್ ಬಂದ್ಮೇಲೆ ಮತ್ತೊಂದು ಅತ್ಯಾಚಾರ ಆಗ್ಬಾರ್ದು ಮತ್ತೊಂದು ದೌರ್ಜನ್ಯ ಆಗ್ಬಾರ್ದು. ದಿ ಅಟ್ರಾಸಿಟಿ ಶುಡ್ ನಾಟ್ ಕಂಟಿನ್ಯೂ ಇನ್ ಅ ಪೊಲೀಸ್ ಸ್ಟೇಷನ್. ಹೇಗೆ? ಫಸ್ಟ್ ಆಫ್ ಆಲ್ ಇದ್ದಾರೆ ಆಗಲ್ಲ. ಯಾಕೆ ಆಗಲ್ಲ? ಬೇರೆ ಕೆಲಸ ಆಗಿದೆ, ಅಲ್ಲೊಂದು ಕೊಲೆ ಆಗಿದೆ, ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ, ಇಬ್ರು ಸತ್ತಿದ್ದಾರೆ, ದೊಡ್ಡ ಜಾತ್ರೆ ಇದೆ, ವೇಟ್ ಮಾಡುತ್ತ ಅವನ ಪಾಪ ಕಾಯ್ತಾನೆ. ಎಷ್ಟೊತ್ತ ಕಾಯ್ತಾನೋ? ಸಂಜೆವರೆಗೂ ಕಾಯ್ತಾನೆ, ಅವನು ವಾಪಸ್ ಹೋಗಕ್ಕಾಗುತ್ತಲ್ಲ ಊರಿಗೆ. ಸೊ ಡಿಲೇ ಇನ್ FIR ರಿಜಿಸ್ಟ್ರೇಷನ್ ಅದೇ ಹತ್ರ ಡಿಮೋಟಿವೇಟಿಂಗ್ ಅವನಿಗೆ. ಏನಪ್ಪ, ನನ್ಗೆ ಇಷ್ಟೊಂದು ನನ್ನ ಹಕ್ಕುಗಳಿಗೆ, ನನ್ನ ಮಾನವ ಹಕ್ಕು ಅಥವಾ ನನ್ನ ನಾಗರಿಕ ಹಕ್ಕು ಉಲ್ಲಂಘನೆ ಆಗಿದೆ, ಇವ್ರು ಯಾರು ಈಗ ಎಲ್ಲಿದೆ? ವೇರ್ ಇಸ್ ದಿ ಬ್ಲೇಮ್? ಕೆನ್ ಯು ಬ್ಲೇಮ್ ದಿ ಪೊಲೀಸ್ ಆರ್ ಕೆನ್ ಯು ಬ್ಲೇಮ್ ದಿ ಇಂಪ್ಲಿಮೆಂಟ್? ಸೊ ಹಾಗಾಗಿ ಇದು ಒಂದು ಉದಾಹರಣೆ ಅಷ್ಟೇ. ನಾನು ಅಥವಾ ಹೋಗಿ ರಾಜಿ ಮಾಡ್ಕೊಂಡ್ ಬನ್ನಿ, ನೀವಿಬ್ರು ಒಂದೇ ಹಳ್ಳಿನಲ್ಲಿದ್ದೀರಿ, ನಾಳೆಯಿಂದ ಬದುಕೊಳ್ಬಲ್ವ ನೀವು? ಅವ್ರ ಮುಖ ನೀವು ನೋಡ್ಬೇಕು, ನಿಮ್ಮ ಮುಖ ಅವ್ರು ನೋಡ್ಬೇಕು, ಹೋಗಿ ರಾಜಿ ಮಾಡ್ಕೊಳ್ಳಿ, ದೊಡ್ಡ ಹಳ್ಳಿನಲ್ಲಿ ಹೋಗಿ ರಾಜಿ ಮಾಡ್ಕೊಂಡ್ ಬನ್ನಿ ಇತ್ಯಾದಿ. ಹಾಗಾಗಿ ಏನಾಗುತ್ತೆ, ಯಾವ ಒಂದು ಮೆಕ್ಯಾನಿಸಮ್ ಈ ಒಂದು ದಲಿತರ ರಕ್ಷಣೆಗೆ ಅಂತ ನಾವು ಎಸ್ಟಾಬ್ಲಿಷ್ ಮಾಡಿದೀವೋ ಅದೇ ಡೈಲ್ಯೂಟ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದಿ ಪ್ರೆಷರ್ಸ್ ಆಫ್ ದಿ ಸಿಸ್ಟಮ್. ಯಾರು ಅದನ್ನ ಆ ಕಾನೂನ ಏನೋ ನಲಿಫರ್ ಹಂಗಲ್ಲ ಅದು. ಸೊ ಹಾಗಾಗಿ ನಾನು DCR ನಾನು ಅಲ್ಲಿದ್ದೆ ADGP ಇದ್ದಾಗ ಈ ಒಂದು ಪ್ರಪೋಸಲ್ನ ನಾನು ಸರ್ಕಾರಕ್ಕೆ ನಿವೇದಿಸ್ಕೊಂಡೆ. ಏನಪ್ಪ, ವಿಶೇಷವಾದಂಥ ಪೊಲೀಸ್ ಸ್ಟೇಷನ್ ನಾವು ಸ್ಥಾಪನೆ ಮಾಡಬೇಕು. ಅದೇ ಇವತ್ತು ದಿವಸ ನಮ್ಮ ಫ್ರೆಂಡ್ ಹೇಳಿದಾಗೆ DCR ಪೊಲೀಸ್ ಠಾಣೆ ಅಂತ ಫಾರ್ ದ ಫಸ್ಟ್ ಟೈಮ್ ಸಂಬಡಿ ಇಸ್ ಮೆನ್ಷನಿಂಗ್. ಇದ್ದಿರಲಿಲ್ಲ 2 ವರ್ಷದಿಂದ DCR ಅಷ್ಟೇ ಏನೋ ರೆಕಮೆಂಡೇಟರಿ ಬಾಡಿ. ಸೊ DCR ಪೊಲೀಸ್ ಸ್ಟೇಷನ್ ಅಲ್ಲಿ ವಿಶೇಷವಾಗಿ ಎಕ್ಸ್ಕ್ಲೂಸಿವ್ ಇದೊಂದೇ ಕಾಯ್ದೆ ಜಾರಿ ಮಾಡ್ಲಿಕ್ಕೆ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ನಾವು 33 ಪೊಲೀಸ್ ಸ್ಟೇಷನ್ಸ್ ಮಾಡಿದ್ದೀವಿ. ಬೆಂಗಳೂರು ಸಿಟಿನಲ್ಲಿ ಉಳ್ಕಿದಂಗೆ ಎಲ್ಲ ಕಡೆ ಒಂದೊಂದು ಜಿಲ್ಲೆ ಒಂದೊಂದಿದೆ. ಯಾವ ರೀತಿ ಆ ಪೊಲೀಸ್ ಠಾಣೆ ಕೆಲಸ ಮಾಡಬೇಕು? ಫಾರ್ ಎಕ್ಸಾಂಪಲ್, ನಿಮ್ಮ ಜಿಲ್ಲೆ ಯಾವ್ದಂದ್ರೆ ಚಿಕ್ಕಮಗಳೂರು. ಸೊ ಲೆಟ್ಸ್ ಕೊಪ್ಪದಲ್ಲಿ ಒಂದು ಅಟ್ರಾಸಿಟಿ ಆಯ್ತು, ಅವ್ನು ಬರೋಕ್ಕಾಗುತ್ತೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ. ನಮ್ಮಂತ ಸರ್ಕಾರಿ ಅಧಿಕಾರಿಗಳಿಗೆ ಗಾಡಿ ಕೊಟ್ಟು ಮತ್ತೊಂದು ಕೊಟ್ಟು ನಾವು 10 ಸಲ ಯೋಚನೆ ಮಾಡ್ತೀವಿ ಹೆಂಗ್ ಹೋಗುವಂತ. ಒಬ್ಬ ದಲಿತನ ಒಂದು ಅಟ್ರಾಸಿಟಿ ಆಯ್ತು. ಸೊ ಅದಕ್ಕೂ ಒಂದು SOP ತಂದ್ವಿ ನಾವು, ಯಾವ ರೀತಿ ಆಗ್ಬೇಕಂತ ಹೇಳಿ. ಆ SOP ಏನ್ ಹೇಳುತ್ತೆ, ಒಂದು ಅಟ್ರಾಸಿಟಿ ಆದಾಗ ಎಲ್ಲೇ ಜಿಲ್ಲೆನಲ್ಲಿ ಎಲ್ಲೇ ಒಂದು ಏನು ದೌರ್ಜನ್ಯ ಆದಾಗ ನಿಮ್ಮ ಸಮೀಪದ ಪೊಲೀಸ್ ಠಾಣೆಗೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಟು ವೇರ್ ಯು ಆರ್. ಈಗ ನನಗೆ ಕೊಪ್ಪದಲ್ಲಿ ಆಗಿರ್ಬೋದಪ್ಪ, ನಾನು ಯಾವ್ದೋ ಬೇರೆ ಡಿಸ್ಟ್ರಿಕ್ಟ್ ನಾನು ಈ ಕಡೆ ಕಳ್ಸಕ್ ಬಂದೆ ಅಥವಾ ತರೀಕೆರೆ ಬಂದೆ, ಅಲ್ಲೂ ಕೊಡ್ಬೋದಿಲ್ಲ. ಅಲ್ಲಿ SR ಆದಾಗ ಆ SR ನಮ್ಮ DCR ಪೊಲೀಸ್ ಠಾಣೆಗೆ ಹೋಗುತ್ತೆ. then they take over the investigation. ಇದು SOP, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಬಟ್ ದುರಂತ ಏನಂತ ಹೇಳಿದ್ರೆ, ಆಸ್ ಯೂಶುವಲ್ ಈ SOP ಯಾರಿಗೆ ತಲುಪಬೇಕೋ ಅಥವಾ ಯಾರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕೋ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ನನ್ನ ವಿನಂತಿ, ಐ ಆಮ್ ನಾಟ್ ಟು ಗಿವ್ ಸೊಲ್ಯೂಷನ್, ನಿಮ್ ಕೇಸ್ ಆಯ್ತು ಇಲ್ಲ ಅಂತಲ್ಲ. ನಾನು ಹೇಳೋದು, ಈಗ ಬರ್ತಾ ನಾನು ನೋಡಿದೆ ಸೋನಿ ಪ್ಯಾಂಪ್ಲೆಟ್ಸ್ ಮತ್ತೆ ಇನ್ಫಾರ್ಮೇಶನ್ ಬುಕ್ಲೆಟ್ಸ್ ಅವೆಲ್ಲ ಇದೆ. ಆ ಥರ ALF ಆಗ್ಬೋದು ಅಥವಾ ಮತ್ತೊಂದು ಯಾವುದೇ ಫಾರಂ ಮಾಡ್ಬೋದು. ನಾನು ಕೆಟ್ಟ ಸ್ಮಾಲ್ PPT ಸೊ ದಟ್ ಎಲ್ಲರೂ ಗೊತ್ತಾಗಿರುತ್ತೆ DCR ಅಂತ ಹೇಗೆ ಬಂತ ನಾನು 10 ನಿಮಿಷ ಹೇಳ್ತೀನಿ, ನೀವೆಲ್ಲ ಇದ್ರೆ ಅದನ್ನ ನೋಡ್ಬೋದು. ಬಟ್ ನೀವು ಕೇಳಿದ ಪ್ರಶ್ನೆಗೆ ನಾನು ಇಷ್ಟೇ ಹೇಳೋದು, ಕಾಯ್ದೆನಲ್ಲೇ ಇದೆ. ರೂಲ್ 3 ನಲ್ಲಿ ಬರುತ್ತೆ, ಸೆಕ್ಷನ್ 4 ಅಲ್ಲಿ ಬರುತ್ತೆ. ಯಾರು ಹೇಳಿದ್ರಲ್ಲ ಸೆಕ್ಷನ್ 4 ಅಂತ ಹೇಳಿದ್ರಲ್ಲ, ರೂಲ್ 3 ಇದೆ, ರೂಲ್ 8 ಇದೆ. ನೀವು ಆ ರೂಲ್ 3 ರೂಲ್ 8 ಓದ್ಬಿಟ್ರೆ ಓದ್ಕೊಳ್ಳಿದ್ದೀವಿ. ಅವೆರಡು ಫೇಲಿಯರ್ ಆದಾಗ ನಾವು ಸೆಕ್ಷನ್ 4 ಈಸ್ ಅ ವಿಲ್ಫುಲ್ ನೆಗ್ಲಿಜೆನ್ಸ್ ಬೈ ಎನಿ ಪಬ್ಲಿಕ್ ಸರ್ವೆಂಟ್. ಅದು ನಿಮ್ಮೆಲ್ಲರೂ ಗೊತ್ತಿರೋ. ಪಬ್ಲಿಕ್ ಸರ್ವೆಂಟ್ ಇದೇನು ಪೊಲೀಸ್ ಆಫೀಸರ್ ಅಲ್ಲ. ಎನಿ ಪಬ್ಲಿಕ್ ಸರ್ವೆಂಟ್ ಇನ್ ಒನ್ ವೇ ಆರ್ ದ ಅದರ್ ಹೂ ಹ್ಯಾಸ್ ಟು ಆಕ್ಟ್ ಅಂಡರ್ ದಿಸ್ ಆಕ್ಟ್. ಒಬ್ಬ ತಹಸೀಲ್ದಾರ್ ಆಗ್ಬೋದು, ಒಬ್ಬ ಪ್ರೈಮರಿ ಹೆಲ್ತ್ ಸೆಂಟರ್ ಏನೋ ಡಾಕ್ಟರ್ ಆಗ್ಬೋದು. ಅವ್ನಿಗೆ ಇಂಜುರಿ ಆಗಿರುತ್ತೆ, ಅವ್ರಿಗೆ ತಕ್ಷಣ ಚಿಕಿತ್ಸೆ ಕೊಡ್ಬೇಕಾಗತ್ತೆ. ಅವನೇನೋ ನೆಪ ಮಾಡಿ ಹೋದ್ರೆ ಇಟ್ ಇಸ್ ಅ ವಿಲ್ಫುಲ್ ನೆಗ್ಲಿಜೆನ್ಸ್.
ನೋಯಿಂಗ್ ಫುಲ್ಲಿ ಒನ್ ಇಟ್ಸ್ ಅನ್ ಅಟ್ರಾಸಿಟಿ. ಸೊ ಈ ತರದ್ದು ಸುಮಾರು ಪಬ್ಲಿಕ್ ಸರ್ವೆಂಟ್ಸ್ ಬರ್ತಾರೆ ಅದರಲ್ಲಿ. ಇಟ್ ಗೋಸ್ ಅಪ್ ಟು ಹೈಯರ್ ಅಥಾರಿಟೀಸ್ ಲೈಕ್ DC, SP ಎಕ್ಸೆಟ್ರಾ ಆಸ್ ಪರ್ ದಿ ಆಕ್ಟ್. ಸೊ ನನ್ನ ವಿನಂತಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿಲ್ಲ, ನಿಮ್ಮ ಪ್ರಶ್ನೆಗೆ ಅಥವಾ ನಿಮ್ಮ ಸಮಸ್ಯೆಗೆ ನಾನೇನು ವಿನಂತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಥ ಒಂದು ಮತ್ತೆ ದೇಶದಲ್ಲಿ ಎಲ್ಲಿದೆ, ಯು ಕ್ಯಾನ್ ಗೋ ಟು ಎನಿ ಪಾರ್ಟ್ ಆಫ್ ದಿ ಕಂಟ್ರಿ. ಈ ತರ ನಮ್ಮ ರಾಜ್ಯದಲ್ಲಿ ಮಾಡಿದಂತ ಜಿಲ್ಲೆಗಳು ಪೊಲೀಸ್ ಸ್ಟೇಷನ್, ಜಿಲ್ಲೆಗಳು ವಿಶೇಷಗಳು, ಒಬ್ಬ DSP ಕೂತಿರ್ತಾನಲ್ಲಿ, ಬಟ್ ಲ್ಯಾಕ್ ಆಫ್ ಅವೇರ್ನೆಸ್ ಆಗಿದೆ. ಅದನ್ನ ನೀವು ಹೇಗ್ ಮಾಡ್ತೀರೋ ಅದನ್ನ ಪ್ರಚಾರ ಮಾಡಬೇಕು. ನಾವು ಈ ಕಡೆ ಸರ್ಕಾರದ ವತಿಯಿಂದ ನಾವೇನ್ ಮಾಡ್ತಾ ಇದ್ದೀವಿ, ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದ್ದೀವಿ. ಬಂದಾಗ ನೀನು ಅಲ್ಲಿ ಹೋಗು ಇಲ್ಲಿ ಹೋಗು ಆಗ್ತದೆ, ಇವತ್ತು ಆಗ್ತಾ ಇದೆ, ನಾನು ನಾಟ್ ಡಿನೈಂಗ್ ಇಟ್. ಯಾಕಂದ್ರೆ ಅವ್ರಿಗೂ ಎಷ್ಟೋ ಜನ ಸ್ಟಾಫ್ ಡೆಪ್ಯುಟೇಷನ್ ಬರ್ತಾರೆ, ಇವತ್ತಿದ್ದವ್ರು ನಾಳೆ ಟ್ರಾನ್ಸ್ಫರ್ ಆಗುತ್ತೆ ಮತ್ತು ಸೊ ದೇರ್ ಆರ್ ನಾಟ್ ಅಪ್ಡೇಟೆಡ್ ಅಬೌಟ್ ದಿ SOPs. ಸೊ ಸರ್ಕಾರದ ವತಿಯಿಂದ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇದ್ದೀವಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ರೆವಿನ್ಯೂ ಆಗ್ಬೋದು, ಅದು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದ್ವಿ. ಬಟ್ ನನ್ನ ವಿಷಾದ ಏನಂತ ಹೇಳಿದ್ರೆ, ಇದು ಯಾವ ಸಲುವಾಗಿ ಈ ಒಂದು ಕಾಯ್ದೆಗಳನ್ನ ನಾವು ಮಾಡಿದೀವೋ ಅವರಲ್ಲಿ ಇದು ರೀಚ್ ಆಗಿಲ್ಲ. ರೀಚ್ ಆದ್ರೂ ಸಹಿತ ಅದನ್ನ ಎನ್ಫೋರ್ಸ್ ಮಾಡುವಂತ ಒಂದು ಬಲ ಬರ್ತಾ ಇಲ್ಲ. ಅದಕ್ಕೆ ನಮ್ಮ ಶಶಿಧರ್ ಶೆಟ್ಟಿ ಅವರು ಹೇಳಿದಾಗೆ ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ, ಪ್ರಾಧಿಕಾರ ಇದೆ. ಪ್ರಾಧಿಕಾರ ಮತ್ತೆ ಸಿವಿಲ್ ಸೊಸೈಟಿ ಪ್ಲಸ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ, 3 ಜನರ ಮೇಲೆ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ. ಅದನ್ನ ನಾವು ಮಾಡಬೇಕು.